ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗ, ನನ್ನ ಜೊತೆ ನನ್ನ ಕಲೀಗ್ ನಾನು ಧನುಶ್ರೀ. ವೀಕ್ಷಕರು, ಇವತ್ತು ಬೆಳಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಯನ್ನ ಈ ಆರ್ಥಿಕ ವರ್ಷದಲ್ಲಿ ಜಾರಿ ಮಾಡಲು ತೀರ್ಮಾನಿಸಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ, ಧರ್ಮ, ಭಾಷೆ ಯಾವುದು ಇಲ್ಲದೆ ಎಲ್ಲರಿಗೂ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ವರ್ಷದ ವಿದ್ಯುತ್ ಬಳಕೆ ಸರಾಸರಿ ಮಾನದಂಡ ಅನುಸರಿಸಿ ವಿದ್ಯುತ್ ಉಚಿತ ಘೋಷಿಸಿದ್ದು, ಸರಾಸರಿ 199 ಯೂನಿಟ್ ವರೆಗೆ ಬಳಸಿದ್ರೂ ಕೂಡ ಉಚಿತ ಎಂದು ಸಿಎಂ ಹೇಳಿದ್ದಾರೆ. ಜುಲೈ 1ರಿಂದ ಗೃಹ ಜ್ಯೋತಿ ಯೋಜನೆಯ ಲಾಭ ಪಡೆಯಬಹುದಾಗಿದೆ. ಯಾರು ವಿದ್ಯುತ್ ಅನ್ನ ಖರ್ಚು ಮಾಡಿದ್ದಾರೆ, ಒಂದು ವರ್ಷದ ಅವರೇಜ್ ಅನ್ನ ತಗೊಂಡು ಅವರೇಜ್ ಎಷ್ಟು ಬರ್ತದೆ ಅದರ ಮೇಲೆ 10% ಅಲ್ಲಿವರೆಗೆ ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ. ಇದು 200 ಯೂನಿಟ್ ವರೆಗೆ ಜುಲೈ 1ನೇ ತಾರೀಕಿನಿಂದ ಆಗಸ್ಟ್ ತಿಂಗಳವರೆಗೆ ಏನ್ ಖರ್ಚು ಮಾಡ್ತಾರೆ ಅಲ್ಲಿಂದ ಶುರುವಾಗ್ತದೆ ಬಿಲ್ಲು. ಜುಲೈನಲ್ಲಿ ಕನ್ಸ್ಯೂಮ್ ಮಾಡಿರ್ತಕ್ಕಂಥದ್ದು ಫ್ರೀ, ಅಲ್ಲಿಂದ ಫ್ರೀ. ಯಾರ್ಯಾರು ವಿದ್ಯುತ್ ಅನ್ನ ಇನ್ನು ಗೃಹಲಕ್ಷ್ಮಿ ಗ್ಯಾರಂಟಿಯ ಅಡಿಯಲ್ಲಿ ಮನೆ ಯಜಮಾನಿಗೆ ಮಾಸಿಕ 2,000 ರೂಪಾಯಿ ಘೋಷಣೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಮಾನದಂಡ ನೋಡೋದಾದ್ರೆ ಯಜಮಾನಿ ಯಾರೆಂದು ಕುಟುಂಬಕ್ಕೆ ವಿತರಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟರು. ಆಗಸ್ಟ್ 15ರಿಂದ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯಬಹುದಾಗಿದೆ. ಜೂನ್ 15ರಿಂದ ಜುಲೈ 15ರವರೆಗೆ ಅಪ್ಲಿಕೇಶನ್ ಸಲ್ಲಿಸೋದು, ಅಕೌಂಟ್ ನಂಬರ್ ಕೊಡೋದು, ಜೊತೆಗೆ ಆಧಾರ್ ಕಾರ್ಡ್ ಕೊಡೋದು, ಇದನ್ನು ಮಾಡಬೇಕು. ಆಮೇಲೆ ಈ ಡಿಪಾರ್ಟ್ಮೆಂಟ್ನವರು ಇನ್ನು ಜುಲೈ 1ರಿಂದ ಅನ್ನಭಾಗ್ಯ ಗ್ಯಾರಂಟಿ ಜಾರಿಯಾಗಲಿದೆ ಅಂತ ಸಿಎಂ ಘೋಷಣೆ ಮಾಡಿದ್ದಾರೆ. ಬಿಪಿಎಲ್ ಅಂತ್ಯೋದಯ ಕಾರ್ಡ್ ದಾರರಿಗೆ ಅನ್ನಭಾಗ್ಯ ಸಿಗಲಿದೆ. ಫುಡ್ ಗ್ರೈನ್ಸ್ ಸಂಗ್ರಹ ಇಲ್ಲದೆ ಇರೋದ್ರಿಂದ ಜುಲೈ 1ನೇ ತಾರೀಕಿನಿಂದ ಟು ಆಲ್ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ and also Antyodaya card holders per head 10 kg of food grains. ಇನ್ನು ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಜುಲೈ 11ರಿಂದ ಉಚಿತ ಬಸ್ ಪ್ರಯಾಣ ಮಾಡಬಹುದು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟರು. ಕರ್ನಾಟಕದೊಳಗೆ ಮಾತ್ರ ಉಚಿತ ಪ್ರಯಾಣ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್ ಈ ತಿಂಗಳು 11ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಒಳಗೆ ಸೀಮಿತವಾಗಿರ್ತಕ್ಕಂಥದ್ದು. ರಾಜ್ಯದ ಒಳಗಡೆ ಎಸಿ ಮತ್ತು ಲಕ್ಸುರಿ ಬಸ್ ಹೊರತುಪಡಿಸಿ ಎನಿ ವುಮನ್ ಕ್ಯಾನ್ ಟ್ರಾವೆಲ್ ಎನಿವೇರ್ ಇನ್ ದಿ ಕರ್ನಾಟಕ. ಇನ್ನು ಸಿಎಂ ಸಿದ್ದರಾಮಯ್ಯ ಯುವ ನಿಧಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದು ಆಗಸ್ಟ್ 15ರಿಂದ ಜಾರಿಗೆ ಬರಲಿದೆ ಅಂತ ಹೇಳಿದ್ದಾರೆ. 2022-23ರ ಶೈಕ್ಷಣಿಕ ವರ್ಷದ ಪದವೀಧರರು ಯುವ ನಿಧಿ ಯೋಜನೆಯ ಲಾಭವನ್ನ ಪಡೆಯಬಹುದು. ಇನ್ನು ಪದವಿ ಮುಗಿಸಿ 180 ದಿನ ಕೆಲಸ ಇಲ್ಲದವರು ಈ ಯೋಜನೆಗೆ ಅರ್ಹರಾಗಿದ್ದಾರೆ. ಪ್ರತಿ ತಿಂಗಳಿಗೆ 3,000 ರೂಪಾಯಿ ಗ್ರಾಜ್ಯುಯೇಟ್ಸ್ಗೆ, ಡಿಪ್ಲೊಮಾ ಮಾಡಿರೋರಿಗೆ 1,500 ರೂಪಾಯಿ. ಸೊ ಅವರಿಗೆ 24 ತಿಂಗಳು ಕೊಡ್ತೀವಿ. ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ನಮ್ಮ 5 ಗ್ಯಾರಂಟಿಗಳಿಗೂ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದೀವಿ. ಇವತ್ತಿಂದನೇ ಪ್ರತಿಯೊಂದಕ್ಕೂ ಕೂಡ ನಾವು ಹೇಳಿದ್ದೇವೆ. ನಮ್ಮ ಬಸ್ ಪ್ರಯಾಣ ಎಲ್ಲರಿಗೂ ಕೂಡ 11ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೇವೆ. ಜುಲೈ 1ನೇ ತಾರೀಕಿಂದ ಯಾರು ಕೂಡ ಕರೆಂಟ್ ಬಿಲ್ಲು ಆಗಸ್ಟ್ 1ನೇ ತಾರೀಕು ಬರ್ತದೆ, ಯಾರು ಕರೆಂಟ್ ಬಿಲ್ಲು ಕಟ್ಟೋ ರೀತಿ ಇಲ್ಲ. ಸೊ ಅದನ್ನ ಡೇಟ್ ನಾವು ಫಿಕ್ಸ್ ಮಾಡಿದ್ದೇವೆ. ಅಕ್ಕಿ 5-5 ಕೆಜಿ ಎಲ್ಲ ಹೋಗಿದೆ, ಸಂಗ್ರಹ ಮಾಡಬೇಕು. ನಾವು ಅಕ್ಕಿನ ಸಂಗ್ರಹ ಮಾಡಬೇಕು. 5 ಕೆಜಿಯಿಂದ 10 ಕೆಜಿವರೆಗೂ ನಾವು ಮಾಡಬೇಕು. ಆಹಾರ ಧಾನ್ಯ 10 ಕೆಜಿವರೆಗೂ. ಅದಕ್ಕೆ ನಾವು ಅನ್ನಭಾಗ್ಯ. ಸಿಎಂ ಸಿದ್ದರಾಮಯ್ಯ 5 ಗ್ಯಾರಂಟಿಗಳನ್ನ ಘೋಷಿಸಿದ್ದು, ಈ ಬಗ್ಗೆ ಇಂಧನ ಸಚಿವ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ. ಪ್ಲಸ್ ಅದಕ್ಕೆ 10% ಅವರೇಜ್ಗೆ 10% ಎಕ್ಸ್ಟ್ರಾ ಕೊಡ್ತೀವಿ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ 100 ತನಕ ಯಾರು ಅವರೇಜ್ ಕೆಳಗಡೆ ಬರ್ತಾರೆ. ಫಾರ್ ಎಕ್ಸಾಂಪಲ್ 70 ಬಂದ್ರೆ ಅವರಿಗೆ 77 ಬರ್ತದೆ 10%. ಇತ್ತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಗ್ಯಾರಂಟಿ ಘೋಷಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಗ್ಯಾರಂಟಿ ಬಗ್ಗೆ ಏನೇ ಹೇಳಿದ್ದಾರೆ ನೋಡೋಣ ಬನ್ನಿ. ಹೇಳಿದ್ದಾರೆ, ಎಲ್ಲ ಮುಖ್ಯಮಂತ್ರಿನ ಹೇಳಿದ್ದಾರೆ. ವಿಶೇಷವಾಗಿ ನಾವು ಏನು ಶಕ್ತಿ ಅಂತ ಹೆಣ್ಮಕ್ಳು ಪ್ರಯಾಣ ಮಾಡ್ಲಿಕ್ಕೆ ಬಸ್ಸಲ್ಲಿ ಇದೇ ತಿಂಗಳು 11ನೇ ತಾರೀಕು ಆಗ್ತಾ ಇದೆ.
ಆಮೇಲೆ ಗೃಹಲಕ್ಷ್ಮಿ ಅಂತ ನಾವು ಎಲ್ಲ ಅಕೌಂಟಿಗೆ 2,000 ರೂಪಾಯಿ ಕೊಡಬೇಕು. ಆಗಸ್ಟ್ 15ರಿಂದ ಕಾರ್ಯಕ್ರಮ. ಇಂದು ಸಿಎಂ ಸಿದ್ದರಾಮಯ್ಯ ಮಾನದಂಡ ಅನುಸರಿಸಿ ಗ್ಯಾರಂಟಿ ಯೋಜನೆಗಳ ಘೋಷಣೆ ಮಾಡಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳ ನಮ್ಮ ಕೈಗೆ ಏನ್ ಮಾಡಲು ಆಗಲ್ಲ ಅಂತ ಹೇಳಿದ್ರು ವಿರೋಧ ಪಕ್ಷದವರು. ಆದ್ರೆ ಇವತ್ತು ಎಲ್ಲಾ ಘೋಷಣೆ ಮಾಡಿದ್ದೇವೆ ಅಂತ ಹೇಳಿದ್ರು. ಜನರಿಗೆ ಮೋಸ ಮಾಡಿದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಪ್ರಚೋದನೆ ಮೇಲೆ ಪ್ರಚೋದನೆ ಮಾಡ್ತಾ ಇದ್ರು. ಮಾಧ್ಯಮದವರು ಕೂಡ ಬಹಳ ಪ್ರಶ್ನೆ ಮಾಡ್ತಾ ಇದ್ರು. ಅದರಿಂದ ಸಹಜ. ಆದರೆ ಇವತ್ತು ನಾವು ಎಲ್ಲ 5 ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಘೋಷಣೆ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟರು. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಆ ಲೆಕ್ಕ ತಗೊಂಡು ಎಷ್ಟು ಜನ ಹೆಣ್ಮಕ್ಳು ಟ್ರಾವೆಲ್ ಮಾಡ್ತಾರೆ, ಎಷ್ಟು ದೂರ ಟ್ರಾವೆಲ್ ಮಾಡ್ತಾರೆ, ಅಷ್ಟು ದುಡ್ಡು ಸರ್ಕಾರ ನಮಗೆ ಬೇಕಾಗುತ್ತೆ. ಇದಕ್ಕೊಂದು 4,000 ಕೋಟಿ ಬೇಕಾಗುತ್ತೆ. ಗಂಡಸರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ? ಏನೂ ಇಲ್ಲ. ಆಮೇಲೆ ಸುಮ್ಮನೆ ಏನು ಹೆಣ್ಮಕ್ಳು ಫ್ರೀ ಅಂದ ತಕ್ಷಣ ಅವರೇನು ಸುಮ್ಮನೆ ಓಡಾಡ್ತಾರ? ಯಾರ ಕೆಲಸ ಇತ್ತು ಅವ್ರು ಓಡಾಡ್ತಾರೆ ಅಷ್ಟೇ. ಕೇವಲ 12 ತಿಂಗಳು ಮಾತ್ರನಾ ಅಥವಾ ಸರ್ಕಾರ ಘೋಷಿಸಿರೋ ಗ್ಯಾರಂಟಿಗಳ ಬಗ್ಗೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿ ಘೋಷಣೆ ಮಾಡಿದ್ದೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಘೋಷಣೆ ಮಾಡಿದ್ರು, ರುಜುವಾತು ಮಾಡಿ ಅದನ್ನ ಇವತ್ತು ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿ ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಇಷ್ಟು ಈಸಿಯಾಗಿ ಸುರಳಿತವಾಗಿ ಈ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗಿದೆ. ಎಲ್ಲರೂ ಬಹಳ ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಬಹಳ ಈಸಿಯಾಗಿ ಅವರ ಆಧಾರ್ ಕಾರ್ಡ್ ಅನ್ನ, ಅವರ ಅಕೌಂಟ್ ನಂಬರ್ ಅನ್ನ ವಿದೌಟ್ ಎನಿ ಕಂಡೀಷನ್ BPL ಮತ್ತು APL ಕುಟುಂಬಕ್ಕೆ ಬಹಳ ಸರಳವಾಗಿ ಕೊಡುವ. ಇನ್ನು ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು. ಈ ಬಗ್ಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಟ್ಟರು. ಸರ್ಕಾರದ ಉಚಿತ ಘೋಷಣೆಯಲ್ಲಿ ಸ್ಪಷ್ಟತೆ ಇಲ್ಲ, ಅನ್ನಭಾಗ್ಯ ಯೋಜನೆ ಘೋಷಣೆಯಲ್ಲೂ ಸ್ಪಷ್ಟತೆ ಇಲ್ಲ, ಇರೋ ಯೋಜನೆ ಕಡಿತ ಮಾಡಿ ಗ್ಯಾರಂಟಿ ಕೊಡ್ತಿದ್ದೀರಾ, ಮೂಲಭೂತ ಸೌಕರ್ಯಗಳ ಬಗ್ಗೆ ಕತೆ ಏನು ಅಂತ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟರು. ನನ್ನ ದುಡ್ಡು ಸಮರ್ಪಕವಾಗಿ ಹೋಗ್ತಾ ಇದೆಯೋ, ನನ್ನ ದುಡ್ಡಿನಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತಾ, ನನ್ನ ದುಡ್ಡಿನಿಂದ ನಮ್ಮ ಭಾಗಕ್ಕೆ ಒಳ್ಳೇದಾಗುತ್ತಾ? ಗ್ಯಾರಂಟಿ ಯೋಜನೆ ಜಾರಿ ಬೆನ್ನಲ್ಲೇ ಕಾಂಗ್ರೆಸ್ ಟ್ವಿಟರ್ ಮೂಲಕ ಬಿಜೆಪಿ ನಾಯಕರನ್ನ ಕಾಲೆಳೆದಿದೆ. ನಳಿನ್ ಕುಮಾರ್ ಕಟೀಲ್ ಅವರೇ ನಿಮಗೂ ಫ್ರೀ, 200 ಯೂನಿಟ್ ವಿದ್ಯುತ್ ಫ್ರೀ. ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ ಅವರೇ ನಿಮಗೂ ಕೂಡ ಫ್ರೀ. ಸಿಟಿ ರವಿ ಅವರೇ ನಿಮ್ಮ ಮನೆಯವರಿಗೂ 2,000 ಫ್ರೀ ಅಂತ ಬಿಜೆಪಿಗರ ಕಾಲೆಳೆದಿದ್ದಾರೆ. ಸರ್ಕಾರದಿಂದ ಗ್ಯಾರಂಟಿ ಘೋಷಣೆ ಹಿನ್ನೆಲೆ ಶಿವಮೊಗ್ಗದಲ್ಲಿ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಯಿತು. ಇನ್ನು ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿನ ಸಿಡಿಸಿ ಸಿಹಿ ಹಂಚಿಸಿ ಸಂಭ್ರಮಾಚರಣೆಯನ್ನ ಮಾಡಿತು. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ಜೈಕಾರ ಹಾಕಿತ್ತು. ಇತ್ತ ಧಾರವಾಡದಲ್ಲೂ ಮದಿಹಾಳ ಡಿಪೋ ಸರ್ಕಲ್ ಬಳಿ ಮಹಿಳೆಯರು ಧಾರವಾಡ ಪೇಡವನ್ನ ಹಂಚಿ ಸಂಭ್ರಮಿಸಿದ್ರು. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೆಂಗಳೂರಿನ ಜನ ಮಾತನಾಡಿದ್ದಾರೆ. ಖುಷಿ ಇದೆ, ಕೆಲಸಕ್ಕೆ ಹೋಗ್ತೀವಲ್ಲ ಅನುಕೂಲ ಆಗ್ತದೆ. ದಿನ ಓಡಾಡ್ತಾರಲ್ವಾ, ಹಾಗಾಗಿ ಅನುಕೂಲ ಆಗುತ್ತೆ. ಅನುಕೂಲ ಅಲ್ವಾ? ನಾವು ಕೆಲಸ ಕಾರ್ಯಕ್ಕೆ ಹೋಗ್ತೀವಲ್ಲ, ಬಸ್ ಚಾರ್ಜ್ಗೆ ಡೈಲಿ ಹಂಚ್ಬೇಕು. ಏನೋ ಹಿಂಗ್ ಆಯ್ತು ಅಂದ್ರೆ ನಮ್ಗೊಂದು ಸಹಾಯ ಆಯ್ತದೆ ಅಷ್ಟೇ. ಈಗ ಫ್ರೀ ಇರೋದ್ರಿಂದ ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಬಸ್ಸು ಕರೆಕ್ಟ್ ಟೈಮ್ ಸಿಗುತ್ತೆ. ಕೂಲಿ ಕಾರ್ಮಿಕರು ಇರ್ತಾರೆ, ಅವರೆಲ್ಲ ಅವ್ರಿಗೂ ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಅವ್ರಿಗೂ ಒಂದು ಟೈಮ್ ದುಡ್ಡಿರುತ್ತೆ, ಒಂದು ಟೈಮ್ ದುಡ್ಡಿರಲ್ಲ, ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಅಪ್ಪ ಅಮ್ಮಂಗೆ ಕಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ದಿನ ಕೊಡ್ಬೇಕು ಅನ್ನೋದಿರಲ್ಲ. ಈಗ 2,000 ಕೊಟ್ರೆ ಅಮ್ಮಂಗೆ ಹೆಲ್ಪ್ ಆಗುತ್ತೆ. ನಮಗೆ ಬುಕ್ಸ್ಗೆ. ಕಾಂಗ್ರೆಸ್ ಸರ್ಕಾರ ಸಭೆಗಳ ಮೇಲೆ ಸಭೆ ನಡೆಸಿ ಎಲ್ಲ ಆಯಾಮಗಳನ್ನ ಚರ್ಚಿಸಿ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ. ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಹೇಗಿತ್ತು ನೋಡೋಣ. ಲೇಡೀಸಿಗೆ ಹೋಗಕ್ಕೆ ಬರೋಕ್ಕೆಲ್ಲ ಫ್ರೀ ಅಂತ ಇದು ಮಾಡಿದ್ದಾರೆ. ಐ ಫೀಲಿಂಗ್ ಸಮಥಿಂಗ್, ಏನೋ ಒಂದು ಪ್ರೋಗ್ರೆಸ್ ಆಗ್ತಾ ಇದೆ ಏನೋ ಅಂತ ಅನಿಸ್ತಾ ಇದೆ. ಇಲ್ಲ, ಸಂತೋಷ ಆಯ್ತು. ನುಡಿದಂತೆ ನಡೆದಿದ್ದಾರೆ ಅಂತೇಳಿ ಸಂತೋಷ ಆಗಿದೆ. ಆದರೆ ಜನಸಾಮಾನ್ಯರು ಇತ್ತ ಮಂಗಳೂರಿನಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಸಾರ್ವಜನಿಕರು ಪ್ರತಿಕ್ರಿಯೆ ನೀಡಿದ್ದು ಆರ್ಥಿಕ ಹೊರೆ ಬೀಳಲಿದೆ ಎಂದಿದ್ದಾರೆ. 7,000 ಕೊಟ್ಟು ಅದು ನಮ್ಮ ತಲೆ ಮೇಲೆ ಬೀಳುದು, ಎಲ್ಲರ ತಲೆ ಮೇಲೆ ಬೀಳ್ತದೆ. ಆರ್ಥಿಕವಾಗಿ ಹೇಗೆ ಕುಡಿಸ್ತಾರೆ ಅಂತ ಹೇಳೋದು ಟೋಟಲ್ ಹೇಳುವುದಂತೇಳಿ. ಇನ್ನು ಕಲಬುರಗಿಯಲ್ಲೂ ಕೂಡ ಗ್ಯಾರಂಟಿಗಳ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಸಾರ್ವಜನಿಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟು ಭರವಸೆ ಈಡೇರಿಸ್ತದೆ ಅಂತ ಒಂದು ತುಂಬಾ ಸಂತೋಷ ಆಗ್ತದೆ. ಅವ್ರು ಮಾಡಿದ್ಮೇಲೆ, ಅವ್ರು ಬಂದ್ಮೇಲೆ ನಮಗೆ ಗ್ಯಾರಂಟಿ ಅನಿಸ್ತದೆ. ಇವರು ಒಳ್ಳೆ ಕೆಲಸ ಮಾಡಿ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಬಗ್ಗೆ ಜನರು ಮಿಶ್ರ ಪ್ರತಿಕ್ರಿಯೆ ಕೊಟ್ಟರು.
ಇದ್ದರ್ ಬದ್ದರ್ ಗತಿ ಏನು, ಊಟ ತಿಂಡಿ ಗತಿ ಏನು? 2,000 ರೂಪಾಯಿ ಸಿಕ್ತು, ಬಸ್ಸು ಫ್ರೀ ಆಯ್ತು, ದೇವಸ್ಥಾನಗಳಿಗೆ ಹೊಂಟ್ಬಿಟ್ರೆ ಮತ್ತು ಇಲ್ಲಿ ಮನೆಗೆ ಹೊಲ ಮನೆ ಬದುಕು ಮಾಡಿರ್ತಕ್ಕಂಥವ್ರದ್ದು ಸ್ವಲ್ಪ ತ್ರಾಸ. ವಿಜಯಪುರದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಬಗ್ಗೆ ಸಾರ್ವಜನಿಕರು ಮಿಶ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಂದೇನು ಕಾಂಗ್ರೆಸ್ ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಾರ ಡಿಗ್ರಿ ಮಾಡ್ಯಾರಿ, ಮೊದಲಿನ ಮಾಡೋರು ಇಲ್ಲಿ ಹಳಿ ಕೂತಾರಿ. ಈಗ ಎಲ್ಲಾರು 3,000 ರೂಪಾಯಿ ಎಲ್ಲಾರು ಬರ್ಬೇಕ್ರಿ. ಸರ್ಕಾರ ಯೋಜನೆಗಳನ್ನು ಮಾಡಿದೆ, ಇವೆಲ್ಲ ಬರೋ. ಇತ್ತ ರಾಮನಗರದಲ್ಲಿ ದೇಶಮಾರಿ ಫ್ರೀ ಕೊಡಬೇಕಾಗಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟರು. ಎಲ್ಲ ಸಂತೋಷ ಪಡ್ತಾರೆ ಕೊಡ್ಲಿ ಅಂತ. ದೇಶನೇ ಅಡ ಇಟ್ಬಿಟ್ಟು ಕೊಡೋ ಅಂತ ನಮಗೆ ಬೇಡ. ದೇಶನೇ ಮಾರೋ ಅಂತ ಸ್ಥಿತಿ ಬಂದಾಗ ನಮಗೆ ಬೇಡ. ಅದು ನಾವು ಗೈಕೊಳ್ತೀನಿ, ನನ್ನ ಕೂಲಿ ಮಾಡ್ಕೊಳ್ತೀನಿ ನನ್ನ, ಆಯ್ತಾ? ದೇಶ ಹಾಳು ಮಾಡೋ ಕೆಲಸ ಅಂದರೆ ಬೇಡ. ಏನೋ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದೀವಪ್ಪ, ಜನಕ್ಕೆ ಉಪಕಾರ ಅಂತ ಮಾಡೋದಾದ್ರೆ ಮಾಡಲಿ, ಸಂತೋಷ ಪಡೋಣ. ಅದಕ್ಕೆಲ್ಲ ಅಸೂಯೆ ಪಡಬಾರ್ದು ನಾವು. ಈ ಸರ್ಕಾರ ಈ ಬಸ್ ಪಾಸ್ ಮಹಿಳೆಯರಿಗೆ ಫ್ರೀ ಅಂತ ಹೇಳಿರೋದ್ರಿಂದ ಎಷ್ಟೋ ಮಹಿಳೆಯರಿಗೆ ನಮ್ಮಂತವ್ರಿಗೆ ಅದಕ್ಕೆ ಅತಿ ಕಡಿಮೆ ಸಂಬಳ ಇರೋದ್ರಿಂದ ನಮ್ಮಂತ ಸ್ವಲ್ಪ ಓಡಾಡೋರ್ಗು ಸ್ವಲ್ಪ ಅನುಕೂಲ ಆಗಿದೆ. ಮತ್ತೆ ಬಡವರು ಇನ್ನು ಧಾರವಾಡದಲ್ಲಿ ಬಡ ಮಹಿಳೆಯರಿಗೆ ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಮಹಿಳೆಯರಿಗೆ ತುಂಬಾ ಒಳ್ಳೆ ವರದಾನ ಅಂತ ಹೇಳ್ಬೋದು. ಹೆಣ್ಮಕ್ಳಿಗೆ ಅನುಕೂಲ ಆಗೋ ರೀತಿಯೊಳಗ ಉಚಿತ ಬಸ್ ಸೇವೆಯನ್ನ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಗ್ಯಾರಂಟಿಯನ್ನ ಕೊಟ್ಟಿದೆ ಎಲ್ಲ ಮಹಿಳೆಯರಿಗೆ. ಇದರಿಂದ ಎಲ್ಲ ಮಹಿಳೆಯರಿಗೆ, ಬಡ ಮಹಿಳೆಯರಿಗೆ ತುಂಬಾ ಅನುಕೂಲವಾಗ್ತದೆ. ಗ್ಯಾರಂಟಿ ಸಂಬಂಧ ಅವರು ಸಂಪುಟ ದರ್ಜೆ ಮೀಟಿಂಗ್ ಮಾಡಿಕೊಂಡು ಸಭೆ ಮಾಡಿ ಒಟ್ಟು ಟೋಟಲಿ ಆಗಿ ಅವರು ಗ್ಯಾರಂಟಿ ಸಲುವಾಗಿ ಗ್ಯಾರಂಟಿನೇ ಮೀಟಿಂಗ್ ಮಾಡಿ ಪರ್ಫೆಕ್ಟ್ ಆಗಿ. ಕೆಎಸ್ಆರ್ಟಿಸಿ ಫ್ರೀ ಅಂದ್ರೆ ದೇಶಕ್ಕೆ ಹೊರೆ ಅಂತ ಮಂಡ್ಯ ಜನರು ಹೇಳಿದ್ದಾರೆ. ಈಗಷ್ಟೇ ರೂಲ್ಸ್ ತಂದಿದ್ದಾರೆ, ಇಟ್ಸ್ ಓಕೆ. ಅವ್ರು ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಕ್ಕಿ ಕೊಡೋದ್ರಿಂದ ಬಡವರಿಗೆಲ್ಲ ಹೆಲ್ಪ್ ಆಗುತ್ತೆ, ಅದು ಓಕೆ. ಬಟ್ ಕೆಆರ್ಟಿಸಿ ಇವಾಗ ಆಲ್ರೆಡಿ ಲಾಸ್ ಅಲ್ಲಿ ಇದೆ. ಸೊ ಅದು ಹೇಗೆ ಇವರು ದೇಶಕ್ಕೆ ಅದು ಹೊರೆ ಆಗುತ್ತೆ ಅಲ್ವಾ? ಅಷ್ಟೊಂದು ಕೆಆರ್ಟಿಸಿಗೆಲ್ಲ ಫ್ರೀ ಕೊಟ್ರೆ ದೇಶಕ್ಕೆ ಹೊರೆ ಆಗುತ್ತೆ ಅಂತ ಅನ್ಸುತ್ತೆ. ನಾವೇನ್ ಪಾಪ ಮಾಡಿದ್ವಿ ಅಂತ ಅಷ್ಟೇ. ನಾವು ಹೋಗ್ಬೋದಾಗಿತ್ತಲ್ಲ ಸರ್, ಹಂಗ್ ನಮಗೂ. ಇನ್ನು MP ಎಲೆಕ್ಷನ್ ವರೆಗೂ ಮಾತ್ರ ಉಚಿತ ಅಂತ ಬೆಂಗಳೂರು ಜನರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಇದು ಕೊಡಲ್ಲ, ಇದು ಖಂಡಿತ ನಡೆಯಲ್ಲ. ಇದು 3 ತಿಂಗಳು 4 ತಿಂಗಳು ನಡೆಯುತ್ತೆ. MP ಎಲೆಕ್ಷನ್ ತಕ್ಕ ಕೊಟ್ಟರು ಅಕಸ್ಮಾತ್ MP ಎಲೆಕ್ಷನ್ ತನಕ ಕೊಡ್ಬೋದು. ದುರಾಲೋಚನೆ ಇಟ್ಕೊಂಡೇ ಮಾಡ್ತಾ ಇದ್ದಾರೆ ಎಲ್ಲರೂ, ಆಯ್ತಾ? ಆಮೇಲೆ ಇದು ಕೊಡಲ್ಲ, ಇದು ಖಂಡಿತ ನಡೆಯಲ್ಲ. ವೋಟ್ ಹಾಕಿದ್ವಿ, ಉಚಿತ ಯೋಜನೆ ಕೊಟ್ಟಿದ್ದಾರೆ, ಹೀಗಂತ ಖುಷಿ ಆಯ್ತು ಅಂತ ಹಾಸನದ ಜನರು ಹೇಳಿಕೆಯನ್ನ ಕೊಟ್ಟರು. ಆಗಸ್ಟ್ 15ರಿಂದ ಅಂದ್ರೆ ಜಾರಿಗೆ ತಂದ್ರೆ ಅನುಕೂಲ ಇದೆ ಸರ್. ಏಜ್ ಆಗಿರೋರೆಲ್ಲ ಇರ್ತಾರಲ್ವಾ ಪಾಪ, ಅವರಿಗೆಲ್ಲ ಅನುಕೂಲ ಇದೆ, ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಮಾಡಿರೋದೇ ಒಳ್ಳೇದೇ. ಗೃಹಜ್ಯೋತಿ, ಗೃಹಲಕ್ಷ್ಮಿ ಬಡವರಿಗೆ ಸಹಾಯ ಆಗುತ್ತೆ ಅಂತ ರಾಯಚೂರು ಜನರು ಹೇಳಿಕೆಯನ್ನ ಕೊಟ್ಟರು. ಹೆಲ್ಪ್ ಮಾಡ್ದಂಗೆ ಇರ್ತದ ಅಷ್ಟೇ ರೀ. ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಘೋಷಣೆ ಅಷ್ಟೇ ಅಲ್ಲ, ಜಾರಿ ಆಮೇಲೆ ನಂಬಿಕೆ ಬಂದಿದೆ ಅಂತ ಗದಗದ ಜನರು ಹೇಳಿದ್ದಾರೆ. ನಮ್ಗೆಲ್ಲ ನಮ್ಮ ಫಲಾನುಭವ ಉಪಯೋಗ ಆದ್ರೆ ನಮ್ಗೆ ಕರೆಕ್ಟ್ ಅನ್ಸುತ್ತೆ. ಅಲ್ಲಿ ಮಟ್ಟ ನಮ್ಗೆ ಇದು ಇಲ್ರಿ, ನಂಬಿಕೆ ಇಲ್ರಿ. ಬಸ್ಸಿನೊಳಗೆ ಫ್ರೀ ಅಡ್ಡಾಡ್ಬೇಕು, ಆಮೇಲೆ ನಮ್ಗೆ 2,000 ರೂಪಾಯಿ ಬೀಳ್ಬೇಕು ಅಕೌಂಟಿಗೆ. ಅಂದಮೇಲೆ ಎಲ್ಲಿಂದ ದುಡ್ಡು ತರ್ತಾರೆ ಅನ್ನೋದೇ ಪ್ರಶ್ನೆಯಾಗಿದೆ ಅಂತ ಚಿಕ್ಕಮಗಳೂರು ಜನರು ಹೇಳಿಕೆಯನ್ನ ಕೊಟ್ಟರು. ಚರಂಡಿ ಯಾವ್ದಾರ ದುಡ್ಡನ್ನ ಆ ದುಡ್ಡನ್ನ ಇದಕ್ಕೆ ಹಾಕಕ್ಕಾಗಲ್ಲ, ಆಯ್ತಾ? ಗ್ರಾಮ ಪಂಚಾಯತಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ದುಡ್ಡನ್ನ ಈ ಉಚಿತ ಕೊಡುಗೆಗಳಿಗೆ ಹಾಕಕ್ ಬರಲ್ಲ. ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ಯೋಜನೆಗಳ ಬಗ್ಗೆ ಬೆಳಗಾವಿ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತ ನಮಗ್ ಫ್ರೀ ಮಾಡಬೇಕಾದ್ರೆ ಎಲ್ಲ ಮಹಿಳೆಯರಿಗೂ ಕೆಲ್ಸಕ್ಕೆ ಹೋಗೋರಿಗೆ ಅಥವಾ ಏನು ಒಟ್ಟು ಎಲ್ಲಿ ಹೋಗ್ಬೇಕಲ್ಲ ಅದೆಲ್ಲ ಬಸ್ನಲ್ಲಿ ಅಂದ್ರೆ ಸಾರಿಗೆ ಬಸ್ಗಳನ್ನ ಈಗ ಕರ್ನಾಟಕದ ಒಂದು ಸಾರಿಗೆ ಬಸ್ಗಳನ್ನ ಉಪಯೋಗ ಮಾಡ್ತಾರೆ. ಈ ಯೋಜನೆಯಿಂದ ಬಡವರಿಗೆ ಸಹಾಯ ಆಗುತ್ತೆ, ಮುಂದೇನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಬಳ್ಳಾರಿ ಜನರು ಹೇಳಿಕೆಯನ್ನ ಕೊಟ್ಟರು. ದುಡಿಮೆ ಕಡಿಮೆ ಆತೈತೆ, ಲೇಜಿನೆಸ್ ಜಾಸ್ತಿ ಆಗ್ತೈತೆ ಅಂತ ನಮ್ಮ ಅಭಿಪ್ರಾಯ. ಬಡವರಿಗೆ ಅನುಕೂಲ ಆಗ್ತೈತೆ, ಆದರೆ ಸ್ವಲ್ಪ ಜಾಸ್ತಿ ದುಡಿತಕ್ಕಂಥ ಭಾವನೆ ಕಡಿಮೆ ಆಗ್ತೈತೆ. ತೆರಿಗೆ ಕೊಡ್ಬೇಕು ಸರ್, ಇರೋ ತಕ್ಕನ ಯಜಮಾನ್ರಿಗೆ ಒಳ್ಳೇದಲ್ಲ. ಅವ್ರಿರೋ ತಕ್ಕನ ಅವ್ರಿಗೆ ಕೊಡ್ಬೇಕು, ಇಲ್ದವ್ರಿಗೆ ಸ್ವಸ್ತ್ರಿ ಕೊಡ್ಬೋದು, ಇಲ್ದವ್ರಿಗೆ ಸ್ವಸ್ತ್ರಿ ಕೊಡ್ಬೋದು. ಆದ್ರೆ ಬಡವ್ರಿಗೆ ಹೆಲ್ಪ್ ಆಗುತ್ತಲ್ಲ ಸರ್. ಮತ್ತೆ ಸೊ ಇದು ಜೂನ್ 11. ಇವಿಷ್ಟೇ ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.